ಯೋಗ ಸೂತ್ರಗಳು ಪತಂಜಲಿ ಯೋಗ ಸೂತ್ರನೇ ತಗೊಳ್ಳಿ. ಇದೊಂದು ಹ್ಯೂಮನ್ ಮ್ಯಾನ್ಯುಯಲ್ ಅಂತ ಹೇಳ್ಬೋದು. ಈ ಮ್ಯಾನ್ಯುಯಲ್ನ ಕರೆಕ್ಟಾಗಿ ಓದಿದ್ರೆ ಯಂತ್ರಗಳನ್ನೇ, ಒಂದು ಫೋನ್ ಇರ್ಬೋದು, ಒಂದು ಮಿಕ್ಸಿ ಇರ್ಬೋದು, ಏನೋ ಮ್ಯಾನ್ಯುಯಲ್ ಫಸ್ಟ್ ಚೆನ್ನಾಗಿ ಯಾರು ಓದೋ ಅಭ್ಯಾಸ ಇದೆ ಅವರು ಅದರ ಪೂರ್ತಿ ಉಪಯೋಗವನ್ನು ಪಡ್ಕೊಳ್ಬೋದು. ಇಲ್ಲದೇ ಇದ್ರೆ ಒಂದು 10% ನಾವು ಅದನ್ನು ಉಪಯೋಗಿಸೋಕ್ಕಾಗಲ್ಲ. ಅದಕ್ಕೆ ಬೇಕಾದಷ್ಟು ರೀತಿ ಉಪಯೋಗಿಸ್ಬೋದು. ಅದೆಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಷ್ಟು ಉಪಯೋಗಕ್ಕೆ ಬರುತ್ತೆ. ಹಾಗೆ ಈ ದೇಹ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನಾವು ಗಮನಿಸ್ಕೊಳ್ತಾ ಆ ಸೂತ್ರಗಳನ್ನು ನಾವು ಸ್ವಲ್ಪ ಸೂಚಕವಾಗಿ ಇಟ್ಕೊಂಡು ಅದನ್ನು ಫಾಲೋ ಮಾಡ್ತಾ ಇದ್ರೆ, ಬರೀ ಪುಸ್ತಕ ಓದಿದ್ರೆ ಅಲ್ಲ, ಒಂದು ಯೋಗ ಮಾಡ್ತಾ ಇದ್ರೆ, ಯೋಗ ಸಾಧನೆ, ಪ್ರಾಣಾಯಾಮ ಮಾಡ್ತಾ ಇದ್ರೆ, ಧ್ಯಾನ ಮಾಡ್ತಾ ಇದ್ರೆ ನಮ್ಮಲ್ಲಾಗುವ ಪರಿವರ್ತನೆ, ಬದಲಾವಣೆ, ಬೆಳವಣಿಗೆ ಎಲ್ಲದರಿಂದ ಈ ದೇಹನ ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಮಾಡ್ಬೋದು. ಈ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು, ಎಲ್ಲ ಲೆವೆಲ್ಲಲ್ಲೂ, ಎಲ್ಲ ಆಯಾಮಗಳನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನಾವು ರಿದಮಿಕ್ ಆಗಿ ಒಂದು ಆರ್ಕೆಸ್ಟ್ರಾ ಥರ ಇದರಿಂದ ನಾವು ಬಹಳ ಒಳ್ಳೆ ಒಂದು ಸಂಸ್ಕಾರವನ್ನು ಪಡಿಬಹುದು. ಇದೇನೋ ಮಾಡದೇ ಇದ್ರೂ ಕೆಲಸ ಆಗ್ತಾ ಇದೆ. ಊಟ ಮಾಡಿದ ಜೀರ್ಣ ಆಗುತ್ತೆ, ಅದ್ರ ಪಾಡ್ಗದು ಹೋಗುತ್ತೆ. ಆದರೆ ನಾವು ಆರಿಸ್ಕೊಳ್ಳೋವಾಗಲೇ ಸರಿಯಾದ ಆಹಾರ ಆರಿಸ್ಕೊಂಡ್ರೆ ನಮ್ಮ ಜೀರ್ಣಶಕ್ತಿಗೆ ಬಳಸುವ ಆ ಒಂದು ಒಳಗಡೆ ಇರುವ ಅಂಗವನ್ನು ನಾವು ರೆಸ್ಪೆಕ್ಟ್ ಕೊಟ್ಟಂಗಾಗತ್ತಲ್ವ. ಏನೇನೋ ತಿಂದು ಜೀರ್ಣಿಸ್ಕೊಳ್ಳೋದು ಬೇರೆ, ಇದು ನಮ್ಮ ಕೈನಲ್ಲಿ ಹ್ಯೂಮನ್ ಸಿಸ್ಟಮ್ ಏನು ತಗೊಳ್ಳುತ್ತೆ ಅಷ್ಟನ್ನೇ ಹಾಕಿದ್ರೆ ಅದು ಇನ್ನೂ ಜಾಸ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೇಂಟೈನ್ ಮಾಡ್ಬೋದಲ್ವಾ, ಆರೋಗ್ಯನ ಮೇಂಟೈನ್ ಮಾಡ್ಬೋದು. ಬಾಡಿನಲ್ಲಿ ಆ ಪಾರ್ಟ್ಸಿಗೆ ರೆಸ್ಪೆಕ್ಟ್ ಕೊಟ್ಟರೆ, ಅದಕ್ಕೆ ಓವರ್ ನಾವು ಕೆಲಸ ಮಾಡಿಸದೇ ಇದ್ರೆ, ಅದನ್ನು ಅವಾಗ ಸರ್ವಿಸ್ ಮಾಡ್ತಾ ಇದ್ರೆ, ಇದು ಯಂತ್ರ, ಇದು ಹಾಗೇ ನೋಡ್ಕೋಬೇಕು, ಯಂತ್ರದ ಥರನೇ ಸಾಧ್ಯ ಅಲ್ವಾ. ಹಾಗೆ ಪಂಚಕೃತ್ಯಗಳು ನಮ್ಮಲ್ಲಿ ನಾವು ಮಾಡುವ ಸೃಷ್ಟಿ, ಸ್ಥಿತಿ, ಲಯ, ಮತ್ತೆ ಏನೋ ಒಂದು ರೀತಿಯ ವಿಶ್ರಾಂತಿ, ತಿರೋಧಾನ. ಕೆಲವು ಸತಿ ಯಾವಾಗಲೂ ಅದು ಒಂದು ಬೀಜ ತನ್ನ ಟೈಮ್ಗೆ ಅದು ಅನುಗ್ರಹ ರೂಪದಲ್ಲಿ ಅದು ಫ್ಲವರ್ ಆಗುತ್ತೆ. ಅಂದರೆ ಈ ಪಂಚಕೃತ್ಯಗಳು ನಮ್ಮಲ್ಲಿ ನಡೀತಾ ಇದೆ. ಆದರೆ ಸಹಜವಾಗಿ ನಡೀತಾ ಇದ್ರೂ ಕೂಡ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನು ಇನ್ನೂ ಚೆನ್ನಾಗಿ ನಮ್ಮ ಒಂದು ಸಪೋರ್ಟ್ ಕೊಟ್ಟು ಅದಕ್ಕೆ ಅಸ್ತಿತ್ವದ ಜೊತೆಗೆ ಕೈಗೂಡಿಸಿ, ನೇಚರ್ ಜೊತೆಗೆ ಕೈಗೂಡಿಸಿ ಪರಮಾತ್ಮನ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರೆ ಇನ್ನೂ ಅದ್ಭುತವಾದ ಯಂತ್ರ ಇದು ಆಗುತ್ತೆ. ದೇವಿ ಇಲ್ಲದೆ ಇದ್ರೆ ಅವಳು ಮುಂಚೆನೆ ಹೇಳ್ಬಿಟ್ಟಿದೆ, ಪಂಚಪ್ರೇತಗಳು ಅವಳು ಇಲ್ಲದೆ ಇದ್ರೆ, ಪಂಚಭೂತಗಳು ಆ ದೇವಿ ಇಲ್ಲದೆ ಇದ್ರೆ, ಕನೆಕ್ಷನ್ ಇಲ್ಲದೆ ಇದ್ರೆ, ಆ ಸಾರ ಇಲ್ಲದೆ ಇದ್ರೆ ಸತ್ತೋದಂಗೇನೆ. ಅದಕ್ಕೆ ಒಂದೊಂದ್ಸತಿ ನಾವು ಏನು ಅದಕ್ಕೆ ಸಪೋರ್ಟ್ ಮಾಡದೆ ನಡೀತಾ ಇರುತ್ತಲ್ಲ, ಎಷ್ಟೋ ನರಗಳು ತಾನಾಗ್ತಾನೆ ಅದಕ್ಕೊಂದು ಲಿಮಿಟ್ ಆದ್ಮೇಲೆ ಕೆಲಸ ನಿಲ್ಲಿಸ್ಬಿಡುತ್ತೆ. ವೇನ್ಸು ಕೆಲಸ ನಿಲ್ಲಿಸ್ಬಿಡುತ್ತೆ, ಅಂಗಾಂಗಗಳು ಕೆಲಸ ನಿಲ್ಲಿಸ್ಬಿಡುತ್ತೆ. ನಾವು ಅವಾಗ ಹೇಳ್ತೀವಿ ನರಸತ್ತವರು ಅಂತ. ನಮ್ಮ ಬುದ್ಧಿ ಲಿಮಿಟ್ ಆಗೋಗುತ್ತೆ, ನಮ್ಮ ಚಿಂತನೆಗಳು ಲಿಮಿಟ್ ಆಗೋಗುತ್ತೆ, ವ್ಯಕ್ತಿತ್ವನೂ ಬೆಳೆಯೋಲ್ಲ, ಮುರ್ಟ್ಕೊಂಡ್ಬಿಡೋದು ಅಂತಾರೆ, ಹಂಗಾಗ್ಬಿಡುತ್ತೆ. ನಾವು ಸಪೋರ್ಟ್ ಮಾಡಿ ಅದಕ್ಕೆ ಪಂಚಪ್ರೇತಾಸನ ಆಸನದಲ್ಲಿ ಕೂತಿದ್ದಾಳೆ. ಪಂಚಪ್ರೇತಗಳನ್ನ ಆಸನ ಮಾಡ್ಕೊಂಡು ಕೂತಿದ್ದಾಳೆ. ಪಂಚಪ್ರೇತಾಸನ ಸೀನ ಪಂಚಬ್ರಹ್ಮ ಸ್ವರೂಪಿಣಿ. ಈ 5 ಬ್ರಹ್ಮರು ಅಂತಿಲ್ಲ, 5 ಕೆಲಸಕ್ಕೆ ಆಯಾ ಟೈಮ್ನಲ್ಲಿ ಅವಳು 5 ಕೆಲಸವನ್ನ ಮಾಡುವಾಗ ಅವಳು ಆಯಾ ರೀತಿನಲ್ಲಿ ಆ ಶಕ್ತಿಯಾಗಿ ಅವಳು ಬರ್ತಾಳೆ. ಪಂಚಬ್ರಹ್ಮನ ಸ್ವರೂಪನೇ ಅವಳು. ಪಂಚಬ್ರಹ್ಮರು ಬೇರೆ ಇಲ್ಲ, ಅವಳೇ ಆ ಪಂಚಬ್ರಹ್ಮರ ಸ್ವರೂಪ. ಎಲ್ಲವೂ ಕೂಡ 1 ರಿಂದ 3 ಬಂತು ಅಂತ ಇಟ್ಕೊಂಡಾಗ 1 ರಿಂದ 2 ಅವಿನಾಭಾವ ಸಂಬಂಧ ಶಿವಶಕ್ತಿ. ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಅಂದಾಗ 3ಕ್ಕೂ ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವಿನಾಭಾವ ಸಂಬಂಧ. ಹಾಗೆ ಈ 5 ಕೂಡ ಅವಿನಾಭಾವ ಸಂಬಂಧ. ಯಾವಾಗ ಬ್ರಹ್ಮ, ವಿಷ್ಣು, ರುದ್ರ, ಈಶ, ಸದಾಶಿವನ ಪಂಚಬ್ರಹ್ಮ ಅಂತ ಹೇಳ್ತೀವೋ, ಹಾಗೆ ನಾವು ವಿಷ್ಣು ಅಂತ ತಗೊಂಡ್ರೆ ಆ ವಿಷ್ಣುವನ್ನ ನಾವು ಯಾವ ರೀತಿ ತಗೊಳ್ತೀವಿ?
ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ತಗೊಳ್ತೀವಿ. ಅದೇ ಶಿವನ ತಗೊಳ್ಬೇಕಾದ್ರೆ ನಾವು ಈಶಾನ, ವಾಮದೇವ, ವಾಮದೇವ, ಸತತ್ಪುರುಷ, ಆಮೇಲೆ ಅವನನ್ನ ಸದಾಶಿವ, ಅವನನ್ನ ಸದ್ಯೋಜಾತ, ವಾಮದೇವ, ಈಶಾನನ್ನ 5 ಮುಖವಾಗಿ ನೋಡ್ತೀವಿ. ಹಾಗೆ ಆ ದೇವಿ ಎಲ್ಲ ಯಾವಾಗ ಯಾವ ಟೈಮ್ನಲ್ಲಿ ಯಾವ ರೀತಿ ಯಾವ ಕೆಲಸ ಮಾಡಬೇಕಾದ್ರೂ ಆ ಹೆಸರನ್ನ ಸೂಚಿಸುತ್ತಷ್ಟೇ ಅವಳೆಲ್ಲ ಕೆಲಸನೂ ಅವಳೇ ಮಾಡ್ತಿರೋದು. ಪಂಚಕೃತ್ಯ ಪರಾಯಣಿ ಅಂತ ಹೇಳ್ತಾರೆ. ಆಗು ಹೋಗುಗಳನ್ನು ತಿಳ್ಕೊಂಡು ಆಯಾ ಟೈಮ್ನಲ್ಲಿ ಆಯಾ ಕೆಲಸವನ್ನು ಮಾಡ್ತಿದ್ದಾಳೆ, ಅದ್ಭುತವಾಗಿ ಮಾಡ್ತಿದ್ದಾಳೆ. ನಮಗೆ ಒಂದು ಸ್ವಲ್ಪ ಅದರ ಬಗ್ಗೆ ಗೌರವ ಇದ್ರೆ, ರೆಸ್ಪೆಕ್ಟ್ ಇದ್ರೆ ನಾವು ಅವಳಿಗೆ ಸಹಾಯ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಆಗ ಇನ್ನೂ ಚೆನ್ನಾಗಿ ಆ ಪಂಚಕೃತ್ಯಗಳು ನಮ್ಮಲ್ಲಿ ಕೆಲಸ ಆಗುತ್ತೆ. ಪಂಚಕೃತ್ಯ ಪರಾಯಣಿ ಅಂತ ಹೇಳ್ತೀವಿ. ಪಂಚಬ್ರಹ್ಮ ಸ್ವರೂಪಿಣಿ, ಚಿನ್ಮಯಿ, ಪರಮಾನಂದ, ಚಿನ್ಮಯಿ ಚಿದ್ರೂಪಿಣಿ. ಅವಳು ಎಲ್ಲವನ್ನೂ ಮಾಡ್ತಾ ಇದ್ದಾಳೆ, ಯಾವುದಕ್ಕೂ ಅಂಟ್ಕೊಳ್ಳದೆ ಸಚ್ಚಿದಾನಂದದಲ್ಲಿ ಇದ್ದಾಳೆ. ನಾರದರಿಗೆ 64 ವಿದ್ಯೆ ಗೊತ್ತಿದ್ರು ಕೂಡ ಸನತ್ ಕುಮಾರ್ ಹತ್ರ ಹೋಗಿ ಹೇಳ್ತಾರಂತೆ, ನನಗೆ ಇನ್ನೂ ಏನೋ ತಿಳಿದಿಲ್ಲ, ನನಗೆ ಬಾಕಿ ಇದೆ, ಅದೇನೂ ಗೊತ್ತಾಗ್ತಾ ಇಲ್ಲ, ನನಗೆ ಇನ್ನೂ ಪರಮಾನಂದ ಸಿಕ್ಕಿಲ್ಲ, ಹೇಳು ಅಂತ ಹೇಳಿದಾಗ ಭೂಮ ವಿದ್ಯೆ, ಭೂಮ ಅನ್ನೋದು ಪರಮಾನಂದ ಅಂತ ಸನತ್ ಕುಮಾರ್ ಅವರು ನಾರದಂಗೆ ಹೇಳ್ಕೊಟ್ರು. 64 ವಿದ್ಯೆಗೂ ಮೀಲಾದದ್ದು ಅಂತ ಆ ಪರಮಾನಂದ ಸ್ಥಿತಿ ಭೂಮ ಅಂತ ಹೇಳ್ತಾರೆ. ಪರಮಾನಂದ, ಚಿನ್ಮಯಿ ಪರಮಾನಂದ, ವಿಜ್ಞಾನ ಘನರೂಪಿಣಿ. ಅದು ಯಾವ ಸ್ಥಿತಿಲಿ ಇರುತ್ತೆ ಆ ಪರಮಾನಂದ ಅಂದ್ರೆ ಇನ್ನೇನು ಕಲಿಯೋದು ಬಾಕಿ ಇಲ್ಲ. 64 ವಿದ್ಯೆಗಳಿಗೂ ಮೀಲಾದದ್ದು ಅಂದ್ರೆ ಕ್ರಿಸ್ಟಲೈಸ್ಡ್ ಸಾತ್ವಿಕ್ ನಾಲೆಡ್ಜ್, ಕ್ರಿಸ್ಟಲೈಸ್ಡ್ ಪ್ಯೂರ್ ನಾಲೆಡ್ಜ್. ಅದು ಯಾವ ರೀತಿ ಹೇಳ್ಬೋದು ಅಂದ್ರೆ ಹಿರಣ್ಯ ಗರ್ಭದೊಳಗಿಂದ ಎಲ್ಲವೂ ಬರೋದಾದ್ರೆ ಆ ಗರ್ಭದಲ್ಲಿ ಆತ್ಮಸ್ವರೂಪಳಾಗಿ ವಿಜ್ಞಾನ ಘನವಾಗಿದ್ದಾಳವಳು. ಪ್ಯೂರ್ ಇಂಟೆಲಿಜೆನ್ಸ್, ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂತಾರೆ. ಅದು ಆಕಾಶಾಂತರ್ಗತವಾಗಿರುವಂತಹ ಆ ಗರ್ಭದಲ್ಲಿ ಆ ಸೂರ್ಯನ ಮಧ್ಯ ಭಾಗದಲ್ಲಿದೆ. ಅದು ಅಲ್ಲಿ ಇದೆ, ಅದು ಗೋಲ್ಡನ್ ಎಗ್. ಸೂರ್ಯನ ಮಧ್ಯ ಭಾಗದಲ್ಲಿ ಅವಳಿದ್ದಾಳೆ, ಅಲ್ಲಿ ಇದೆ ವಿಜ್ಞಾನ ಘನ. ಅದಕ್ಕೆ ಗಾಯತ್ರಿ ಜಪ ಮಾಡೋದು, ಸರಸ್ವತಿಯ ಜಪ ಮಾಡೋದು ಎಲ್ಲವೂ ಕೂಡ ಸೂರ್ಯೋಪಾಸನೆ ಬೇಸಿಟ್ಕೊಂಡೇ ನಾವು ಮಾಡ್ತೀವಿ. ಗಾಯತ್ರಿ ಮಂತ್ರ ಹೇಳುವಾಗ, ಸರಸ್ವತಿ ಮಂತ್ರ ಹೇಳುವಾಗ ಎಲ್ಲ ಅದು ಬುದ್ಧಿಗೆ, ವಿವೇಕಕ್ಕೆ, ವಿಜ್ಞಾನಕ್ಕೆ ಅದು ಅನುಕೂಲ ಆಗುತ್ತೆ. ವಿಜ್ಞಾನ ಘನರೂಪಿಣಿ, ವಿಶ್ವರೂಪ ಜಾಗರಣಿ, ವಿಶ್ವರೂಪ ಜಾಗರಣಿ. ನಾವು ನೋಡಿ, ನಮ್ಮಲ್ಲಿ ಒಂದು ಯಾವ್ಯಾವ ಸ್ಥಿತಿಗಳು, ಅವಸ್ಥೆಗಳಿದೆ ಅಂತ. ಬಾಲ್ಯ ಯೌವನ ಅಲ್ಲ ಅವಸ್ಥೆ, ನಾನು ಹೇಳ್ತಾ ಇರೋದು ಅವಸ್ಥೆಗಳು. ಎಚ್ಚರ ಅವಸ್ಥೆ, ಇಲ್ಲಿ ಎಚ್ಚರ ಅವಸ್ಥೆಯಲ್ಲಿ ಅವಳು ಒಂದು ರೂಪ ಇದೆ. ಹಾಗೆ ನಮ್ಮಲ್ಲಿ ನಿದ್ರಾವಸ್ಥೆ ಅದೊಂದು ರೂಪ, ಕನಸು ಸ್ವಪ್ನಾವಸ್ಥೆ ಅದೊಂದು ರೂಪ. ಈ 3 ಎಲ್ಲರಿಗೂ ಪರಿಚಯ ಇದೆ, ಬೇಕೋ ಬೇಡವೋ ಎಲ್ಲರಿಗೂ ಗೊತ್ತು. ನಿದ್ದೆ ಬರುತ್ತೆ, ಕನಸು ಬೀಳುತ್ತೆ, ಎಚ್ಚರಿಕೆ ಆಗುತ್ತೆ. ಆದರೆ ಡೆಡಿಕೇಟೆಡ್ ಆಗಿ ನಾವು 4ನೇ ಫೋರ್ತ್ ಲೆವೆಲ್, ಇದನ್ನು ಆಲ್ಟರ್ಡ್ ಲೆವೆಲ್ ತುರ್ಯಾ ಸ್ಥಿತಿಗೆ ಹೋಗ್ತೀವಿ. ಅದು ಧ್ಯಾನ ಸ್ಥಿತಿ. ಅಲ್ಲಿ ಕೂಡ ದೇವಿಯ ಇನ್ನೊಂದು ರೂಪ, ಅದನ್ನು ಮೀರಿ ಯಾವುದಕ್ಕೂ ಅಂಟ್ಕೊಳ್ಳದೆ ಹೋಗಿ ಅಲ್ಲಿದ್ದು ಇದನ್ನೆಲ್ಲ ಅವಸ್ಥೆಗಳಲ್ಲೂ ಉಳಿದಾಳೆ. ವಿಶ್ವರೂಪದಲ್ಲಿ ಜಾಗರಣಿ, ಜಾಗರಣಿ ಅಂದರೆ ಎಚ್ಚರ ಸ್ವರೂಪದಲ್ಲಿದ್ದಾಳೆ. ಆಗ ಇಡೀ ವಿಶ್ವ, ನಾವು ಈ ಜೀವಾತ್ಮ ನಾನು ಅಂದ್ಕೊಂಡಿದ್ದಾಗ ನಮ್ಮ ಪ್ರಪಂಚ ಇಷ್ಟೇ. ಆದರೆ ಅವಳು ಕೆಲಸ ಮಾಡ್ತಾ ಇದ್ದಾಗ ನಾವು ಹೌದು ಆ ದೇವಿ ನನ್ನ ಮೂಲಕ ಕೆಲಸ ಮಾಡ್ತಾಳೆ, ಇಡೀ ವಿಶ್ವವೂ ಕೂಡ ನನ್ನ ರೂಪ ಅಂದಾಗ ಈ ಜೀವಾತ್ಮ ಇಡೀ ವಿಶ್ವವನ್ನ ನಾವು ಗುರುತಿಸ್ಕೊಂಡಾಗ ವೈಶ್ವಾನರ ಅಂತ ಹೇಳ್ತಾರೆ. ವಿಶ್ವದ ನರ ಅವನು ಅಂತ. ಬರೀ ಈ ನರ ಅಲ್ಲ, ವಿಶ್ವದ ನರ, ವೈಶ್ವಾನರ ಅಂತ. ಅವನು 19 ದ್ವಾರಗಳಿಂದ ಕೆಲಸ ಮಾಡ್ತಾನೆ ಹೊರಗಡೆ. ಪಂಚ ಇಂದ್ರಿಯಗಳು, ಪಂಚಭೂತಗಳು, ಪಂಚಕೋಶಗಳು, ಪಂಚ ಪ್ರಾಣಗಳು ಮತ್ತು ಮನೋಬುದ್ಧಿ ಚಿತ್ತಾಹಂಕಾರ 19 ದ್ವಾರಗಳಿಂದ ಕೆಲಸ ಮಾಡ್ತಾನೆ. ಅವನಿಗೆ ಒಂದು ಆಕಾರ ಇದೆ. ಅವನು ಹೇಗೆ, ಅವನ ಕಣ್ಣು ಮೂಗು ಯಾವ ರೀತಿ ಇದೆ ಅನ್ನೋದು ವರ್ಣನೆ ಬಹಳ ಚೆನ್ನಾಗಿದೆ. ಹೀಗೆ ವೈಶ್ವಾನರ ಅಂದರೆ ವಿಶ್ವದ ಒಂದು ರೂಪ. ವಿಶ್ವಕ್ಕೆ ಕನೆಕ್ಟ್ ಆಗ್ತೀವಿ ನಾವು ಎಚ್ಚರ ಇದ್ದಾಗ. ಅದನ್ನು ಎಚ್ಚರದ ಎಚ್ಚರ ಅಂತಾರೆ. ಅರಿವಿನ ಸ್ಥಿತಿ, ಜ್ಞಾನದ ಸ್ಥಿತಿ. ಎಚ್ಚರದಲ್ಲಿದ್ದರೂ ಕೂಡ ತುರ್ಯಾತೀತರಾಗಿರ್ತೀವಿ ಅಂತ. ಅದು ಬಹಳ ಒಳ್ಳೆ ಜ್ಞಾನ ಧ್ಯಾನದ ಸ್ಥಿತಿ, ವೈಶ್ವಾನರ ಅಂತ ಹೇಳ್ತೀವಿ.
ವಿಷ್ಣು ರೂಪ ಜಾಗರಣಿ ಸ್ವಪಂಕ್ತಿ, ಸ್ವಪ್ನದಲ್ಲಿ ತೈಜಸಾತ್ಮಿಕ, ಸ್ವಪ್ನದಲ್ಲಿ ಒಂದು ಬೆಳಕಿನ ರೀತಿಯಲ್ಲಿ ಅವಳಿರ್ತಾಳೆ. ತೇಜಸ್ ಅಂತ ಹೇಳ್ತೀವಿ. ಇಲ್ಲಿ ವಿಶ್ವ, ಇಲ್ಲಿ ತೇಜಸ್ಸು. ಯಾವಾಗ? ಸ್ವಪ್ನದಲ್ಲಿ. ಮಲಗಿದ್ದಾಗ ಪ್ರಜ್ಞಾತ್ಮಿಕ, ಸುಪ್ತ ಪ್ರಾಜ್ಞಾತ್ಮಿಕ. ಸುಪ್ತ ಅಂದ್ರೆ ಮಲಗಿದ್ದಾಗ, ನಿದ್ರೆನಲ್ಲಿ ಪ್ರಜ್ಞಾರೂಪದಲ್ಲಿ ಇರ್ತಾಳೆ, ಪ್ರಾಜ್ಞಾತ್ಮಿಕ. ತುರಿಯ, ಪ್ರಾಜ್ಞಾತ್ಮಿಕ, ತುರ್ಯ. ಸರ್ವಾವಸ್ಥಾ ವಿವರ್ಜಿತ, ತುರ್ಯಾವಸ್ಥಾ ಆದ್ಮೇಲೆ ಎಲ್ಲ ಅವಸ್ಥೆಗಳನ್ನು ಬಿಟ್ಟು, ಎಲ್ಲ ಅವಸ್ಥೆಗಳು ಇದ್ದಾಳೆ, ಅದನ್ನು ಮೀರಿ ಹೋಗಿದ್ದಾಳೆ. ವಿವರ್ಜಿತ, ಸರ್ವಾವಸ್ಥಾ ವಿವರ್ಜಿತ. ಧ್ಯಾನ, ಧ್ಯಾತೃ, ಧ್ಯೇಯ. ಇದು ಎಲ್ಲಿಂದ ಬಂತು? ಇದು ಮೂರು. ಮೆಡಿಟೇಷನ್, ಮೆಡಿಟೇಟರ್ ಅಂಡ್ ದಿ ಲಕ್ಷ್ಯ ಅಂದ್ರೆ ಗುರಿ, ಧ್ಯಾನದ ಗುರಿ. ಇದು ಮೂರು ಅವಳೆ. ಧ್ಯಾನವೂ ಅವಳೆ, ಧ್ಯಾನ ಮಾಡ್ತಾ ಇರೋಳು ಅವಳೆ, ಗುರಿನೂ ಅವಳೆ. ಇದಕ್ಕೆ ಮುಂಚೆ ನಾವು ತಿಳ್ಕೋಬೇಕಾಗಿದ್ದು ವಿಜ್ಞಾನಘನ. ವಿಜ್ಞಾನಘನ ಅಂದ್ರೆ ಏನು? ಜ್ಞಾನ, ಜ್ಞಾತೃ, ಜ್ಞೇಯ. ಮೂರು ಅವಳು ಆದಾಗ ಧ್ಯಾನ, ಧ್ಯಾತೃ, ಧ್ಯೇಯ. ಇದು ಮೂರು ಸೇರಿದ್ರೆ ಧ್ಯಾನ ಆಗೋದು. ಜ್ಞಾನ, ಜ್ಞಾತೃ, ಜ್ಞೇಯ. ನಾವು ನೋಡ್ತಾ ಇರೋನು ಮತ್ತೆ ಆ ನೋಡುವುದು ಎಲ್ಲ ಸೇರಿದಾಗ ವಿಜ್ಞಾನ ಘನ. ಆ ಒಂದು ಜ್ಞಾನ ಧ್ಯಾನ. ಈ ಧ್ಯಾನವೂ ಅವಳೆ, ಧ್ಯಾನದ ಒಂದು ಗುರಿಯೂ ಅವಳೆ, ಧ್ಯಾನ ಮಾಡ್ತಾ ಇರೋಳು ಅವಳೆ. ಧ್ಯಾನ ಧ್ಯೇಯ, ಧ್ಯಾನ ಧ್ಯೇಯ, ಧ್ಯಾನ ಧ್ಯಾತೃ ಧ್ಯೇಯ ರೂಪ. ಧರ್ಮ ಅಧರ್ಮ ವಿವರ್ಜಿತ. ಇಲ್ಲಿ ದ್ವಂದ್ವಾತೀತ. ಧರ್ಮನೂ ಇಲ್ಲ, ಅಧರ್ಮನೂ ಇಲ್ಲ, ಅಧಿಧರ್ಮದಲ್ಲಿದ್ದಾಳು. ಧರ್ಮ ಅಧರ್ಮ ವಿವರ್ಜಿತ. ಸೃಷ್ಟಿಕರ್ತ್ರಿ, ಬ್ರಹ್ಮರೂಪ. ಸೃಷ್ಟಿ ಮಾಡುವಾಗ ಬ್ರಹ್ಮನಾಗಿರ್ತಾಳೆ, ಬ್ರಹ್ಮನ ಜೊತೆಗಿರ್ತಾಳೆ. ಬ್ರಹ್ಮನ ಕೈ ಕೊಡ್ತಾಳೆ ಬ್ರಹ್ಮನಿಗೆ ಸೃಷ್ಟಿ ಕೆಲಸ ಮಾಡೋದಕ್ಕೆ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ. ಗೋಪ್ತ್ರಿ ಗೋವಿಂದ ರೂಪಿಣಿ. ಪರಿಪಾಲನೆ ಮಾಡುವಾಗ, ರಕ್ಷಣೆ ಮಾಡುವಾಗ ಗೋವಿಂದ ರೂಪ, ವಿಷ್ಣು ರೂಪದಲ್ಲಿರ್ತಾಳೆ. ಗೋಪ್ತ್ರಿ ಗೋವಿಂದ ರೂಪಿಣಿ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ. ಸಂಹಾರಿಣಿ ರುದ್ರರೂಪ. ಸಂಹಾರ ಅಂದ್ರೆ ನಾವು ಲಯಕಾರಕ, ಅದು ಶಿವನ ರೂಪ. ಸಂಹಾರಿಣಿ ರುದ್ರರೂಪ, ಶಿವರೂಪ. ತಿರೋಧಾನಕ ಈಶ್ವರಿ. ಇದು ಮೂರು ಆದಾಗ ನಮ್ಮಲ್ಲೂ ಕೂಡ ಸೃಷ್ಟಿ ಆಗ್ತಾ ಇರುತ್ತೆ, ಪರಿಪಾಲನೆ ಆಗ್ತಾ ಇರುತ್ತೆ, ಕೆಲಸ ಮುಗಿಯುತ್ತೆ. ನಾವು ತಕ್ಷಣ ಏನು ಮಾಡ್ತೀವಿ? ಟೆನ್ಷನ್ ಶುರು ಮಾಡುತ್ತೆ. ರಿಸಲ್ಟ್ ಏನು ಅಂತ. ಅಲ್ಲೇ ನಾವು ಸಹನೆ ಕಲಿಬೇಕಾಗಿರೋದು. ಪೇಷನ್ಸ್, ಪರ್ಸಿವರೆನ್ಸ್, ವೇಟಿಂಗ್, ಮೆಡಿಟೇಷನ್ ಎಲ್ಲದಕ್ಕೂ ಒಂದೇ ಸ್ಥಿತಿ. ಎಲ್ಲ ಎಫರ್ಟ್ ಕೊಟ್ಬಿಟ್ಟು ಎಫರ್ಟ್ಲೆಸ್ ಆಗಿ ಕೂತ್ಕೊಂಡ್ಬಿಡೋದು, ಯಾವ ಅಪೇಕ್ಷೆಯೂ ಇಲ್ಲದೆ. ವಿರಾಮ ಅಂತಾರೆ ತಿರೋಧಾನಕ್ಕೆ. ತಿರೋಧಾನ ಸ್ಥಿತಿ ಧ್ಯಾನದ ಒಂದು ಒಳ್ಳೆ ಒಂದು ಧ್ಯಾನದ ತಿರುಳು ಅಂತ ಹೇಳ್ತಾರೆ. ಆ ತಿರೋಧಾನ ಲೆಟ್ ಗೋಯಿಂಗ್, ಲೆಟ್ ಹೋಲ್ ಪೊಸೆಸ್ ಮೀ. ಅವಳು ನನ್ನನ್ನು ನೋಡ್ಕೋತಾಳೆ, ಮಾಡಿದ್ದೆಲ್ಲ ಮುಗೀತು, ಇನ್ನೇನಾದರೂ ಆಗಲಿ, ಫಲಗಳು ನನಗೆ ಸಂಬಂಧ ಇಲ್ಲ ಅಂತ ಕೂತ್ಕೊಂಡಾಗ ಅನುಗ್ರಹ ರೂಪವಾಗಿ ಬರ್ತಾಳೆ. ತಿರೋಧಾನಕ ಈಶ್ವರಿ, ಸದಾಶಿವ ಅನುಗ್ರಹ ರೂಪದಲ್ಲಿ ನೆಕ್ಸ್ಟ್ ನಮಗೆ ಫಲ ತಾನೇ ಸಿಗುತ್ತೆ. ಘಟಿಸುವುದಿದು ಅನುಗ್ರಹ, ಆಶೀರ್ವಾದ, ಗ್ರೇಸ್ ಎಲ್ಲ ಘಟಿಸುತ್ತೆ ಯಾರಿಗೆ ತಿರೋಧಾನದಲ್ಲಿ ಸಂಪೂರ್ಣವಾಗಿ ವಿರಾಮ ಇದು, ಲೆಟ್ ಗೋ, ಎಫರ್ಟೇ ಇಲ್ಲ ಬಿಟ್ಟಾಗ, ಎಫರ್ಟ್ಲೆಸ್ ಆದಾಗ. ತಿರೋಧಾನಕರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. 5 ಕೃತ್ಯಗಳ ಪರಾಯಣಿಯವಳು ಅಂದರೆ ನಿಪುಣಳು. ಅವಳಿಗೆ ಆಗು ಹೋಗುಗಳು ಚೆನ್ನಾಗಿ ಗೊತ್ತು, ಅದಕ್ಕೆ ಅವಳು ಭಗವತಿ. ಪಂಚಕೃತ್ಯ ಪರಾಯಣ. ಭಾನುಮಂಡಲ ಮಧ್ಯಸ್ಥ. ಇಷ್ಟು ನಡೆಯೋರು ಹೃದಯದಲ್ಲಿ. ಇದೆಲ್ಲಕ್ಕೂ ಒಂದು ಸೆಂಟರ್ ಯಾವುದು? ಅನಾಹತ ಚಕ್ರ, ಭಾನುಮಂಡಲ. ಇಲ್ಲಿ ಸೂರ್ಯಮಂಡಲದ ಮಧ್ಯದಲ್ಲಿದ್ದಾಳೆ. ಯಾಕೆಂದ್ರೆ ಇದಿಷ್ಟು ಹೇಳಿದ್ದೆಲ್ಲ ಧ್ಯಾನದ ಬಗ್ಗೆ. ಅನಾಹತದಲ್ಲಿ ಆಗುವ ಜ್ಞಾನ ಮತ್ತೆ ವಿವೇಕ, ಬುದ್ಧಿ, ನಾವು ಮಾಡುವಂತಹ ಕರ್ಮ ಎಲ್ಲವೂ ಇದೆ ಇದರಲ್ಲಿ. ಜ್ಞಾನಯೋಗ ಇದೆ, ಕರ್ಮಯೋಗ ಇದೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಬಗ್ಗೆ ಇದೆ. ಇದು 3 ಇದೆ. ಕರ್ಮಯೋಗನೂ ಇದೆ, ಜ್ಞಾನಯೋಗನೂ ಇದೆ, ಭಕ್ತಿ ಯೋಗನೂ ಇದೆ. ಅನಾಹತ ಚಕ್ರದಲ್ಲಿ ಸೂರ್ಯಮಂಡಲದಲ್ಲಿ ಮಧ್ಯದಲ್ಲಿ ಇದ್ದಾಳವಳು. ಭಾನುಮಂಡಲ ಮಧ್ಯಸ್ಥ. ಅವಳು ಶಿವನ ತಾಂಡವಕ್ಕೆ ಸಾಕ್ಷಿಯಾಗಿದ್ದಾಳೆ. ನಕ್ಷತ್ರಗಳನ್ನು 6 ಬಹಳ ಮುಖ್ಯವಾದ ನಕ್ಷತ್ರಗಳನ್ನು ಮಾಲೆಯಾಗಿ ಹಾಕೊಂಡಿದ್ದಾಳೆ.
6 ಸ್ತ್ರೀಯ ಒಂದು ಚಿಹ್ನೆಯ ರೂಪ ಆ ನಕ್ಷತ್ರಗಳು. ಭಗ ಅಂದರೆ ಸ್ತ್ರೀ ಚಿಹ್ನೆ ಅಂತ. ಅದು ಮಂಗಳ ದ್ರವ್ಯಗಳಿರ್ಬೋದು, ಮಂಗಳಕರವಾದದ್ದು ಎಲ್ಲ ಇರ್ಬೋದು, ಸ್ತ್ರೀಯರು ಉಪಯೋಗಿಸೋದಿರ್ಬೋದು. ಆ ಸ್ತ್ರೀಯರ ಗುಣಗಳು, ಷಡ್ಗುಣಗಳಿರ್ಬೋದು. ಭಗಮಾಲಿನಿ ಅದನ್ನು ಹಾಕ್ಕೊಂಡು ಸಾಕ್ಷಿಯಾಗಿದ್ದಾಳೆ. ಅವಳು ಪದ್ಮಾಸನದಲ್ಲಿದ್ದಾಳೆ ಅಂದರೆ ಆಸನ ಅಂತಲ್ಲ, ಅವಳು ಸಹಸ್ರಾರದಲ್ಲಿ ಆ ಪದ್ಮದ ಮಧ್ಯದಲ್ಲಿ ಕೂತಿದ್ದಾಳೆ. ಪದ್ಮಾಸನ. ಭಗವತಿ. ಭಗವತಿ ಅಂದಾಗಲೇ ಅವಳು ಆಗು ಹೋಗುಗಳನ್ನು ತಿಳ್ಕೊಂಡಿರುವಂತಹ ತಾಯಿ. ಪಂಚಕೃತ್ಯ ಪರಾಯಣಿ ಭಗವತಿ. ಅವಳು ಭಗಮಾಲಿನಿ. ಅವಳು ಭೈರವಿ. ಅವಳು ಸಾಕ್ಷಿ ರೂಪವಾಗಿ ಭೈರವನ ತಾಂಡವವನ್ನು ನೋಡ್ತಾ ನಿಂತಿದ್ದಾಳೆ, ಕೂತಿದ್ದಾಳೆ. ಭೈರವಿ, ಭಗಮಾಲಿನಿ, ಭಗವತಿ, ಪದ್ಮನಾಭ ಸಹೋದರಿ. ಅವಳು ದುರ್ಗಾ ರೂಪ ಕೂಡ. ಅಲ್ಲಿ ಏನು ಹೇಳಿದ್ವಿ? ಪದ್ಮರಾಗ ಸಮಪ್ರಭಾ ಅಂತ ಹೇಳಿಬಿಟ್ಟು ಪಾರ್ವತಿ ಅಂತ ಹೇಳಿದ್ವಿ. ಇಲ್ಲಿ ಪದ್ಮದ ಕಣ್ಣಿದೆ ಅಂತ. ಇಲ್ಲಿ ಅವಳು ಪದ್ಮದ ಮಧ್ಯ ಕೂತಿದ್ದಾಳೆ. ನಕ್ಷತ್ರಗಳ ಹಾರ ಹಾಕೊಂಡ್ರು. ದುರ್ಗಾ ಅವಳು. ದುರ್ಗಾ ಅಂದರೆ ವಿಷ್ಣುವಿನ ಸೋದರಿ. ವಿಷ್ಣುವಿನ ಸೋದರಿ, ಕೃಷ್ಣನ ತಂಗಿ ಅಂತ ಬರುತ್ತೆ. ಇಲ್ಲಿಗೆ ನಿಲ್ಲಿಸಿದ್ದೀನಿ. ನಾಳೆ ಮುಂದುವರಿಸ್ತೀನಿ.